ಕಲಬುರಗಿಯಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮುಖಂಡ ರಜಾಕ್ ಚೌಧರಿ ಅವರು ತಿಳಿಸಿದರು. ಕಲಬುರಗಿಯಲ್ಲಿ ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅನೇಕ ಗ್ಯಾರಂಟಿ ಸ್ಕೀಮ್ಗಳನ್ನು ಜನರಿಗೆ ನೀಡಿದೆ. ಎಲ್ಲರೂ ಕೂಡ ಕಲಬುರಗಿಯಲ್ಲಿ ಮತದಾನ ಮಾಡಿ. ಸುಮಾರು 44 ಡಿಗ್ರಿ ಬಿಸಿಲಿರುವ ಕಲಬುರಗಿಯಲ್ಲಿ ಮಧ್ಯಾಹ್ನ 12 ಗಂಟೆ ಒಳಗೆ ಮತದಾನ ಮಾಡಬೇಕೆಂದು ತಿಳಿಸಿದರು. ಮತ ಮಾಡಬೇಕಾಗಿದೆ. ಅದು ಮತ ಚಲಾಯಿಸೋದು ನಮ್ಮ ಜನ್ಮಸಿದ್ಧ ಹಕ್ಕು. ನಾವು ಯಾರೂ ಸಹ ವೇಸ್ಟ್ ಮಾಡಲಾರ್ದೇ ನಾವು ಮತ ಆ ದಿವಸ ಚಲಾಯಿಸಬೇಕಂತೇಳಿ ನಾನು ರಾಜ್ಯಕ್ಕೆ, ದೇಶಕ್ಕೆ ಮತ್ತು ಮಿಗಿಲಾಗಿ ನಮ್ಮ ಕಲಬುರಗಿ ಜಿಲ್ಲೆ ಜನತೆಗೆ ನಾನು ವಿನಂತಿಪೂರ್ವಕವಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ. ನಾನು ರಜಾಕ್ ಚೌಧರಿ, ಅಲ್ಪಸಂಖ್ಯಾತರ ಉಪಾಧ್ಯಕ್ಷ ಕಲಬುರಗಿ ಜಿಲ್ಲೆಯನ್ನಾಗಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತನಾಗಿ ಇವತ್ತು ನಾನು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಬರು ಪಾಟೀಲ್ಜಿ ಅವರ ಅಭಿಮಾನಿಯಾಗಿ ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ, ಕಾಂಗ್ರೆಸ್ ಪಕ್ಷ ಈಗಾಗಲೇ ಆಲ್ರೆಡಿ ಒಂದು ಬೂತ್ ಮಟ್ಟವಾಗಿ, ಗ್ರಾಮದ ಮಟ್ಟವಾಗಿ, ಒಂದು ಜಿಲ್ಲಾ ಕ್ಷೇತ್ರದ ಮಟ್ಟವಾಗಿ, ವಾರ್ಡ್ನ ಮಟ್ಟವಾಗಿ ನಾವು ಆಲ್ರೆಡಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇವತ್ತು ಜನರ ಮುಂದೆ ನಾವು ಹೋಗಿದ್ದೇವೆ. ಅದು ಹೇಗೆ ಹೋಗಿದ್ದೇವೆ ಅಂದರೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು 2023ರಲ್ಲಿ ನಾವು 5 ಪ್ರಣಾಳಿಕೆ ಮುಖಾಂತರವಾಗಿ ನಮ್ಮ ರಾಜ್ಯದ ಜನತೆಗೋಸ್ಕರ ನಾವು ಹೋಗಿದ್ದೆವು. ಏನು ನಮ್ಮ ಪ್ರಣಾಳಿಕೆ 5 ಬಿಡುಗಡೆ ನಾವು ಹೇಳಿದ್ದೆವು, ಈಗ ಆಲ್ರೆಡಿ ಅನುಷ್ಠಾನ ಆಗಿದೆ. ಅದರ ಪ್ರಕಾರವಾಗಿ ಮತ್ತೆ ನಾವು ದೇಶದ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಆದರೆ ಇವತ್ತು ನಾವು ಮತ್ತೆ 5 ಪ್ರಣಾಳಿಕೆಯನ್ನು ಅನುಷ್ಠಾನ ಮಾಡುತ್ತೇವೆ ಅನ್ನೋದು ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಭರವಸೆ ಕೊಟ್ಟಿದೆ. ನನಗೂ ಸಹ ಒಂದು ವಿಶ್ವಾಸ ಇದೆ. ನಾವು ಏನು ನುಡಿದಂತೆ ನಡೆಯುತ್ತೇವೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ 5 ಪ್ರಣಾಳಿಕೆ ಅನುಷ್ಠಾನ ಆಗಿದೆ. ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇವತ್ತು 2000 ಜೀರೋ ಬ್ಯಾಲೆನ್ಸ್ ಕರೆಂಟ್ ವಿದ್ಯುತ್ ಮತ್ತು 3000 1500 10 ಕಿಲೋ ಅಕ್ಕಿ ಇವೇನು ಪ್ರಣಾಳಿಕೆ ಇದೆ ಆಲ್ರೆಡಿ ನಮಗೆಲ್ಲ ತಲುಪ್ತಾ ಇದೆ. ಅದರಂತೆ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ನಮಗೆ ನಾವು ಎಲ್ಲರೂ ಸೇರಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಆದರೆ ನಾವೆಲ್ಲರೂ ಸೇರಿ ನಾವು ಒಂದು ಪ್ರಚಂಡ ಬಹುಮತದಿಂದ ಆರಿಸಿ ಕಳಿಸಿದರೆ ಇವತ್ತು ಕೇಂದ್ರದಲ್ಲಿ ಸರ್ಕಾರ ಕಾಂಗ್ರೆಸ್ ಆದರೆ 5 ಪ್ರಣಾಳಿಕೆಯನ್ನು ಸಹ ನಮಗೆ ಬಿಡುಗಡೆ ಮಾಡ್ತಾರೆ, ನಮಗೆ ಹೇಳದಂತೆ ನಡೀತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಹಾಗಾಗಿ ನಮ್ಮ ರಾಜ್ಯದ ಜನತೆಗೆ, ದೇಶದ ಜನತೆಗೆ, ಕಲಬುರಗಿ ಜಿಲ್ಲೆಯ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆಂದರೆ, ಆ ದಿವಸ ಮೇ 7ನೇ ತಾರೀಕು ಬೆಳಿಗ್ಗೆನೆ, ಯಾಕಂದರೆ ಬೆಳಿಗ್ಗೆನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 44.6 ಡಿಗ್ರಿ ಸೆಲ್ಸಿಯಸ್ ಇದೆ, ತಾಪಮಾನ ಹೆಚ್ಚಿದೆ, ಬಿಸಿಲಿನ ತಾಪಮಾನ. ಹಾಗಾಗಿ ನಾವು ಬೆಳಿಗ್ಗೆ 11 ಗಂಟೆ ಒಳಗಡೆ ನಾವೆಲ್ಲರೂ ಸೇರಿ ನಮ್ಮ ಬೂತಿನಲ್ಲಿ ಹೋಗಿ ಮತಯಾಚನೆ ಮಾಡಿದರೆ ಭಾಳ ಒಳ್ಳೆಯ ಸೂಕ್ತ ಆಗುತ್ತೆ. ಮತ್ತು ಇನ್ನು ಉಳಿದವರು ಮಧ್ಯಾಹ್ನ ಕಡೆ ಮಾಡಿ ಭಾಳ ಶಾಂತಿ ರೀತಿಯಾಗಿ ದೇಶದ ರಕ್ಷಣೆಗಾಗಿ, ದೇಶದ ಅಭಿವೃದ್ಧಿಗಾಗಿ, ದೇಶದ ಜನತೆಗಾಗಿ ನಾವು ಕಾಂಗ್ರೆಸ್ ಪಕ್ಷ ಮಾಡೋಣ. ನೀವೆಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಆ ದಿವಸ ಯಾರನ್ನೂ ವೇಸ್ಟ್ ಮಾಡ್ದೇ, ಸಮಯ ಕಳೆದೇ ಮೊದಲು ಮತಯಾಚನೆ ಮಾಡಿರಿ ಅಂಥೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಜೊತೆಯಲ್ಲಿ ಮೇರಾಜ್ ಕಲ್ಯಾಣ್ ಅವ್ರನ್ನೂ ಸಹ ಇದ್ದಾರೆ. ಅವರು ಕರ್ನಾಟಕ ರಾಜ್ಯದ ಕೋಆರ್ಡಿನೇಟರ್ ಆಗಿದ್ದಾರೆ. ಮತ್ತು ನಮ್ಮ ಬಾಬು ಅನ್ಸಾರಿ ಅವರು ಇದ್ದಾರೆ. ಅವರು ಇಲ್ಲಿ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದಾರೆ ಮತ್ತು ಅವ್ರಿಗೂ ಸಹ ಒಂದು ಪದಾಧಿಕಾರಿಯಾಗಿದ್ದಾರೆ. ಹಾಗಾಗಿ ಅವರ ಮುಖಾಂತರ ಮತ್ತು ನನ್ನ ಮುಖಾಂತರ, ನಮ್ಮ ರಾಧಾಕೃಷ್ಣ ಸಾಹೇಬರ ಮುಖಾಂತರ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ಸಾಹೇಬರು ಅವರ ಮುಖಾಂತರ ನಾನು ತಮ್ಮೆಲ್ಲರ ರಿಕ್ವೆಸ್ಟವಾಗಿ ಕೇಳ್ಕೊಳ್ಳೋದೇನೆಂದರೆ, ಮತಯಾಚನೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.